ಇದೆ, ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಲ್ಲಿ ಒಬ್ಬ ರೈತನಿಗೆ ಇಂಥ ಅಪಮಾನನ ಅನ್ನೋ ಪ್ರಶ್ನೆಯನ್ನ ಈ ಸುದ್ದಿ ನೋಡ್ತಾ ಇರೋರು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಕರವೆಯ ನಾರಾಯಣಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ತೆ. ಸುದ್ದಿ ನಿಮ್ ಗಮನಕ್ಕೆ ಬಂತು ಅನ್ಕೊಳ್ತೀನಿ ಸರ್. ಎಂತ ಶೇಮ್ ಸರ್ ಇದು. ಅಲ್ಲ, ಈಗ ಈ ಮೆಟ್ರೋ ಯಾರು ಆ ರೈತನ ತಡೆದ್ರು ಅವನ್ನ ಮೊದ್ಲು ಸಸ್ಪೆಂಡ್ ಮಾಡ್ಬೇಕು. ಅವನ್ನ ಅಧಿಕಾರಿ ಇರ್ಲಿ, ಅವನ ಸೆಕ್ಯೂರಿಟಿ ಇರ್ಲಿ, ಯಾರೇ ಇರ್ಲಿ, ಅವನಿಗೆ ಶ್ರೀಸಾಮಾನ್ಯರ ಬಗ್ಗೆ ಅರಿವಿಲ್ಲದೆ ಹೋದ್ರೆ ಅವನ್ ಏನ್ ಕೆಲಸ ಮಾಡ್ತಾನೆ? ರೈತ ಈ ದೇಶದ ಅನ್ನದಾತ ಅಂತ ಹೇಳಿ ಎಲ್ಲರೂ ಮಾತಾಡುವಂತ ಕಾಲಘಟ್ಟದಲ್ಲಿ ಇವಾಗ ಒಬ್ಬ ರೈತ ಇವತ್ತು ಅವನು ಮಾಸಲ್ ಬಟ್ಟೆ ಹಾಕೊಂಡ್ ಬಂದ್ಬಿಟ್ಟ ಅಂದ ಕ್ಷಣಕ್ಕೆ ಅವನು ಎಲ್ಲರಂತೆ ಮೆಟ್ರೋದಲ್ಲಿ ಓಡಾಡಬಾರ್ದು ಅನ್ನೋದಾದ್ರೆ ಇದು ಯಾವ ವ್ಯವಸ್ಥೆ ಏನ್ ಆಗಿದೆ ಇಲ್ಲಿ? ಮತ್ತೆ ಇದು ಬರೀ ಹಣವಂತರಿಗೆ, ಶ್ರೀಮಂತರಿಗೆ ಮತ್ತೆ ಅಫಿಷಿಯಲ್ಗಳಿಗೆ ಮೆಟ್ರೋ ಅನ್ನೋದಾದ್ರೆ ಯಾವ ರೀತಿ ಬೇಕು ಈ ಮೆಟ್ರೋ? ಒಬ್ಬ ರೈತನ ಆ ಮೆಟ್ರೋದಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋದಾದ್ರೆ ಯಾರಿಗ್ ಬೇಕು ಈ ಮೆಟ್ರೋ? ಯಾರ ಪಾಲಿಗೆ ಈ ಮೆಟ್ರೋ? ಈ ಮೆಟ್ರೋ ಅವ್ನು ಯಾರು ಅವನು ಅಧಿಕಾರಿ ಇದ್ದಾನೆ ಅವನು ಮೊದಲು ಸಸ್ಪೆಂಡ್ ಮಾಡ್ಬೇಕು ಅವನ್ನ. ಒಬ್ಬ ರೈತ ಮೆಟ್ರೋದಲ್ಲಿ ಓಡಾಡಕ್ ಆಗೋದಿಲ್ಲ, ಮೆಟ್ರೋದಲ್ಲಿ ಓಡಾಡಬಾರ್ದು, ಅವನು ಬಟ್ಟೆ ಕೊಳೆ ಆದ ತಕ್ಷಣ ಅವನು ಈ ದೇಶದ ಪ್ರಜೆ ಅಲ್ವಾ? ಈ ನೆಲದ ಪ್ರಜೆ ಅಲ್ವಾ? ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡುವಂತ ಕಾಲಘಟ್ಟದಲ್ಲಿ ಈ ನೆಲದ ಒಬ್ಬ ರೈತನಿಗೆ ಮೆಟ್ರೋದಲ್ಲಿ ಓಡಾಡಕ್ ಅವಕಾಶ ಇಲ್ಲ ಅನ್ನೋದಾದ್ರೆ ಇದು ಈ ವ್ಯವಸ್ಥೆ ಎಂತದ್ದು? ಯಾರಿಗ್ ಬೇಕು ಈ ಮೆಟ್ರೋ? ಎಜುಕೇಟೆಡ್ ಫೂಲ್ಸ್ ಅಷ್ಟೇ ಸರ್ ಇವರೆಲ್ಲ. ಆ ಸಂಬಂಧಪಟ್ಟಂತ ಯಾವನಿದಾನ ಅಧಿಕಾರಿ ಅವನು ಅಲ್ಲಿ ಅವನು ಮೊದ್ಲು ಮುಲಾಜಿಲ್ದಂಗ್ ಸಸ್ಪೆಂಡ್ ಮಾಡ್ಬೇಕು. ಮತ್ತೆ ಅವ್ನ ಸೆಕ್ಯೂರಿಟಿ ಅವನ್ ಯಾರು ಅವನ ಮೇಲೆ ಕ್ರಮ ತಗೋಬೇಕು. ಅವ್ರ ಬಟ್ಟೆ ಗಲೀಜಾಗಿದ್ರೆ 3 ಹೊತ್ತು ನಮಗೆ ಊಟ ಅನ್ನೋದು ಮರ್ತೋಗ್ಬಿಟ್ಟಿದಾರ ಅಂತ ಬೆಂಗಳೂರಲ್ಲಿ ಅವ್ರ ದುಡಿಮೆ ಇವತ್ತು ಈ ದೇಶ ಏನಾದ್ರೂ ಬದುಕ್ತಿದ್ರೆ ಅವ್ರು ಒಂದ್ ದಿವಸ ನಾನು ವ್ಯವಸಾಯ ಮಾಡಲ್ಲ ಅಂತ ಹೇಳಿ, ಕೃಷಿ ಮಾಡಲ್ಲ ಅಂತ ಹೇಳಿ ಕೂತ್ಕೊಂಡ್ಬಿಟ್ರೆ ಇವ್ರೇನ್ ಮಣ್ಣು ತಿನ್ಬೇಕು ಈ ದೇಶದ ಜನ. ಹಾಗಾಗಿ ಅನ್ನದಾತ ಅಂತ ಹೇಳಿ ಅನ್ಸ್ಕೊಳ್ಳುವಂತ, ದೇಶದ ಬೆನ್ನೆಲುಬು ಅಂತ ಅನ್ಸ್ಕೊಳ್ಳುವಂತ ಒಬ್ಬ ಶ್ರೀಸಾಮಾನ್ಯ ರೈತನ ಕೇವಲವಾಗಿ ನೋಡುವಂತದ್ದಾದ್ರೆ ದೊಡ್ಡ ದೊಡ್ಡ ಪುಟ್ಟಪ್ಪನವ್ರು ಹೇಳ್ತಾರೆ, ಕುವೆಂಪು, ದೇಶಗಳ ಹಳಿಯಲ್ಲಿ ದೇಶಗಳ ಊರುಗಳಲ್ಲಿ ನಾವು ಬಿತ್ತುಳುವುದನ್ನು ನಾವು ಬಿಡುವುದೇ ಇಲ್ಲ ಅಂತ ಹೇಳಿ ಎಂತ ಸಂದರ್ಭದಲ್ಲೂ ಸಹ ಎಂತ ಸಮಯದಲ್ಲೂ ಸಹ ಅವನು ಹುತ್ತಿ ಬಿತ್ತಿದ್ದಕ್ಕೆ ಇವತ್ತು ಇಲ್ಲಿ ಅನ್ನ ತಿಂತಿರೋದು ನಾವೆಲ್ಲ. ಅದ್ರ ಅರಿವಿರ್ಬೇಕು. ಅರಿವಿಲ್ದಂತ ಅಯೋಗ್ಯರಂತಂದು ಇಂಥ ಜಾಗಗಳಲ್ಲಿ ನೇಮಕ ಮಾಡಿದ್ರೆ ಈ ಪರಿಸ್ಥಿತಿ ಬರುತ್ತೆ. ಯಾವ್ದೋ ಸಿನಿಮಾದಲ್ಲಿ ಒಂದ್ ಸೀನ್ ನೋಡ್ದಂಗ ಆಗ್ಬಿಡ್ತು ಇವತ್ತು. ನಿಜಕ್ಕೂ ನಮ್ ಬೆಂಗಳೂರಲ್ಲಿ ಆಯ್ತಲ್ಲ ಅಂತ ಒಂಥರ ಶೇಮ್ ಇದು. ಹೌದು, ಎಲ್ಲಾದ್ರೂ ಅಷ್ಟೇ, ಬೆಂಗಳೂರು ಅಂತೆಲ್ಲ ಎಲ್ಲಾದ್ರೂ ಇದು ಆಗ್ಬಾರ್ದು. ಇದು ನೆಲದ ಒಬ್ಬ ರೈತನಿಗೆ ಅಂತದೊಂದು ಅವಕಾಶ ಇಲ್ಲ ಅನ್ನೋದಾದ್ರೆ ಅವನು ಬಟ್ಟೆ ಹಾಕಿದಾನೆ ಅನ್ನೋ ಕಾರಣಕ್ಕೆ ಅವನ್ನ ದೂರ ಇಡೋದಾದ್ರೆ ಮೆಟ್ರೋದಿಂದ ಯಾವನಿಗೆ ಬೇಕು ಈ ವ್ಯವಸ್ಥೆ? ಯಾರಿಗೋಸ್ಕರ ಈ ವ್ಯವಸ್ಥೆ? ಎಲ್ಲ ನಮ್ ರಾಜಕಾರಣಿಗಳು, ನಮ್ ಸರ್ಕಾರಗಳು, ನಮ್ಮ ಅಧಿಕಾರಿಗಳು ಬಾರಿ ದೊಡ್ಡ ಮಾತಾಡ್ತಾರೆ ರೈತರ ಬಗ್ಗೆ. ಕೊಡೋದು ರೈತನ ಕೊಡೋ ಗೌರವ ಇದಾ? ಇಲ್ಲ, ಒಂದು ಸಿಂಪಲ್ ಕ್ವೆಶ್ಚನ್. ಅವನು ರೈತನೇ ಆಗ್ಲಿ, ಬಡವನೇ ಆಗ್ಲಿ, ಮತ್ತೊಬ್ಬ ಆಗ್ಲಿ, ದುಡ್ಡು ಕೊಡ್ತಾರೆ ಟಿಕೆಟ್ ತಗೊಂಡಿರೋದು, ಪುಕ್ಷಟೆ ಬಿಡ್ತಾ ಇದಾರ. ಈ ಅಧಿಕ ಪ್ರಸಂಗಿತನ ಯಾಕೆ ಸಿಬ್ಬಂದಿಗಳಿಗೆ ಅಥವಾ ಅಧಿಕಾರಿಗಳಿಗೆ ಅಂತ? ಅಲ್ಲ, ಅಧಿಕಾರಿ ಅಲ್ಲ ಅಂತ ಕಾಣುತ್ತೆ, ಯಾರೋ ಸಿಬ್ಬಂದಿ ನಡ್ಕೊಂಡಿರೋದು ಹಿಂಗೆ ಬಿಡ್ತಾರ. ಅವ್ನು ಯಾರಾದ್ರೂ ಏನಂತ ದುಡ್ಡು ಕೊಟ್ರ ಆಯ್ತು. ಅದೇ, ಅವ್ರೇನ್ ಕೊಲೆ ಪಾತಕರಲ್ಲ, ಇಲ್ಲ ಅವ್ರೇನ್ ಭಯೋತ್ಪಾದಕರಲ್ಲ, ಇನ್ನೇನು ಅಲ್ಲ. ಬಟ್ಟೆ ಮಾಸ್ಲಾಗಿದೆ ಅನ್ನೋ ಕಾರಣಕ್ಕೆ ಮೆಟ್ರೋದಲ್ಲಿ ಅವಕಾಶ ಇಲ್ಲ ಓಡಾಡ್ಲಿಕ್ಕೆ ಅನ್ನೋದಾದ್ರೆ ಮತ್ತೆ ಎಂತ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ ಅನ್ನೋದು ನಮ್ಗೆ ಅನ್ಸುತ್ತೆ. ಇಲ್ಲ, ಇಂಥ ಪ್ರಕರಣ ಆದಾಗ ಸಂಘಟನೆಗಳು ಎಚ್ಚೆತ್ಕೋಬೇಕು, ಬರೀ ಮಾಧ್ಯಮದವರಲ್ಲ. ಇಲ್ಲಾಂದ್ರೆ ಇಂಥದ್ದು ಪ್ರತಿನಿತ್ಯ ಆಗ್ಬಿಡುತ್ತೆ. ಪ್ರತಿನಿತ್ಯ ಒಂದೊಂದು ಕೇಸ್ ಕೇಳ್ಬಿಡ್ತೀವಿ ನಾವು. ಹೌದು ಹೌದು, ನಾನು ವಿಚಾರಿಸ್ತೀನಿ, ಅದು ಯಾರೋ ಏನು ಅಂತ ಹೇಳಿ ವಿಚಾರಿಸ್ತೀನಿ, ಎಲ್ಲಿ ಆಗಿರೋದು ಅನ್ನೋದು. ರಾಜಾಜಿನಗರದ ಮೆಟ್ರೋ ಸ್ಟೇಷನ್. ಆಯ್ತು, ನಾನು ವಿಚಾರಿಸ್ತೀನಿ. ವೆಲ್, ಥ್ಯಾಂಕ್ ಯು ನಾರಾಯಣಗೌಡ್ರೆ, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ. ನಿಜಕ್ಕೂ ಅಸಹ್ಯ ಒಂದ್ ಕಡೆ, ಕೋಪ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಅಸಹ್ಯ ಅನ್ನುವಂಥದ್ದು ಇನ್ನೊಂದ್ ಕಡೆ. ಅಲ್ಲ, ಆತನ ನೋಡಿದ್ರೆ ಎಲ್ಲರೂ ಕೈ ಎತ್ತಿ ಮುಗಿಬೇಕನ್ಸುತ್ತೆ. ಪುಣ್ಯಾತ್ಮ, ಯಾವುದೋ ಊರಿಂದ ಇಲ್ಲಿಗೆ ಬಂದಿದ್ದಾರೆ ಏನೋ ಕೆಲಸಕ್ಕೆ. ನಿಮ್ಮ ಈ ದುರ್ವರ್ತನೆ ಆತನ ಮನಸ್ಸಿಗೆ ಎಷ್ಟು ಘಾಸಿ ಆಗಿರ್ಬೇಕದು. ಬದಲ್ ಬಂದಿದೀವಿ, ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ. ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ, ಅವ್ರ ರೈತರವರು
ರೈತರವ್ರು ನೀವು ಯಾರಿಗ್ ಮಾಡ್ತೀರೋ ಮಾಡಿ. ಹಾ ಅಲ್ಲ, ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ. ಅಲ್ಲ ಬೇರೆ, ಇದು VIP ಟ್ರಾನ್ಸ್ಪೋರ್ಟ್ ಇದು. ಹಾ ಅವ್ರ ಟಿಕೆಟ್ ಇದೆ, ಎಲ್ಲ ಇದೆ ಅವ್ರದ್ದು. ಹಾ ಅವ್ರು ಯಾಕೆ ಒಳಗ್ ಬಿಡಲ್ಲ? ಹಾ ಆತರ ಬೋರ್ಡ್ ಇದಂತೆ, ಗಲೀಜ್ ಗಟ್ಟೆ ಹಾಕೊಂಡಿರಿಗೆ ಬಿಡಲ್ಲ ಅಂತ. ಎಲ್ಲಿ ತೋರ್ಸು ಅಂದೆ ಬೋರ್ಡ್? ದುಡ್ಡಿಲ್ಲ ಹಾಕೊಂಡಿದಾರ ಅವರು. ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ, ನನಗೆ ಫ್ರೀ ಬಿಡ್ತಾರಾ? ನಂದು ಹೆಂಗಿದ್ ನೋಡಿ, ಲಕ್ಕ ಹೊಳಿದ್, ನನಗ್ ಬಿಡ್ತಾರಾ ಫ್ರೀ ಆಗಿ? ಏನಾರ ಇದ್ರೆ ತೆಗೆದು ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ವಾರ್ನಿಂಗ್ ಮಾಡಿದ್ದಾರೆ ಸರ್. ಆಗಲ್ಲ ಸರ್. ಪಾಪ ಅವರು ಗಲೀಜಿರ್ಲಿ, ರೈತರವ್ರು ಪಾಪ ಅವ್ರಿಗೆ ಏನು ಗೊತ್ತಾಗತ್ತೆ ಹೇಳಿ ನೀವು? ಗಲೀಜ್ ಆಗ್ತದೆ ನೀವು ಹೇಳಿ, ವಿಚಾರ ಮಾಡಿ. ಹಳ್ಳಿಯವರು ಅವರು ಅಷ್ಟೊತ್ತು ನಮಗೆ ಕಾಯಕ್ಕಾಗಲ್ಲ, ನಾವು ಹೋಗ್ಬೇಕು. ಆಲ್ರೆಡಿ ಬಂದ್ 15 ನಿಮಿಷ ಆಯ್ತು ಇಲ್ಲಿ. ಏನಾರ ಪ್ರಾಬ್ಲಮ್ ಇರೋ ಹೊರಗೆ ಕಳಿಸಿ, ನಾನೇನು ಹೇಳಲ್ಲ. ನಾನು ಅಗ್ರಿ ಆಗ್ತೇನೆ ಸರ್, ಅದಕ್ಕೆ ನಾನು ಅಗ್ರಿ ಆಗ್ತೇನೆ. ಬಟ್ ನೀವು ಗಲೀಜಿದೆ ಅಂತಂದ್ರೆ ಬಿಡಬಾರ್ದು. ಆ ತರ ನಿಮ್ಗೆ ತಪ್ಪಾಗುತ್ತೆ. ಅದ್ ಹೆಂಗಿದೆ ಹೇಳಿ ರೂಲ್ಸ್? ಎಲ್ಲಿದೆ ಗಲೀಜ್ ಬಟ್ಟೆಗೆ ಬಿಡಲ್ಲ ಅಂತ? ಬೋರ್ಡ್ ಹಾಕಿದ್ರ ಈ ತರ ಗಲೀಜಿದೆ ನಾವು ಬಿಡ. ಹಂಗಿದ್ರೆ ಸರಿ, ನಾನು ಹೊಸ ಪಂಚೆ ಕುಡಿಸಿ ಕರ್ಕೊಂಡು ಹೋಗ್ತೀನಿ ಒಳಗ ಅವ್ರನ್ನ. ಆ ತರ ಬಿಡಬಾರ್ದು, ನೀವು ನಾನು ಮಾಡಬಾರ್ದು. ನಡೀರಿ, ಚಲೋ ಭಯ್ಯ, ಚಲೋ ಅಂದರ್ ಚಲೋ. ಬಂದಿದೀವಿ. ಒಂದು ಆ ಹಿರಿ ಜೀವಕ್ಕೆ ಹಾಗಾಗ್ಬೇಕಾದ್ರೆ ಅದೆಷ್ಟು ನೋವಾಗಿರ್ಬೇಕು, ಎಷ್ಟು ಅವಮಾನ ಆಗಿರ್ಬೇಕು. ನೋವು ಅನ್ನೋದಕ್ಕಿಂತ ಎಲ್ಲರೆದ್ರಿಗೂ ಹಿಂಗ್ ಮಾಡ್ತಿದಾರಲ್ಲ ಅಂತ ಎಷ್ಟು ಅವಮಾನ ಆಗಿರ್ಬೇಕು ಪಾಪ ಆ ಹಿರಿ ಜೀವಕ್ಕೆ. ಮುಲ್ಲಾಜಿಲ್ದಂಗೆ ಕ್ರಮ ತಗೊಳ್ಬೇಕು. ನಮ್ಮ ಮೆಟ್ರೋ ಬಗ್ಗೆ ಸಿಕ್ಕಾಪಟ್ಟೆ ಒಳ್ಳೆ ಒಪಿನಿಯನ್ ಇದೆ. ನಮ್ಮ ಮೆಟ್ರೋ ಒಂದ್ ರೀತಿ ಜೀವನಾಡಿ ಆಗ್ಬಿಟ್ಟಿದೆ ಬೆಂಗಳೂರಿಗೆ. ಬಟ್ ಯಾರೋ ಒಂದು 2-3 ಜನ ಕಿತಾಪತಿ ಮಾಡೋದು ಕುಚೇಷ್ಟೆಗಳಿಗೆ ಇಡೀ ನಮ್ಮ ಮೆಟ್ರೋ ಕೆಟ್ಟ ಹೆಸರು ಬರಬಾರ್ದು. ಅದಕ್ಕಿಂತ ಮುಂಚೆ ಅಲರ್ಟ್ ಆಗ್ಬೇಕು ಅಧಿಕಾರಿಗಳು. ಮುಲಾಜಿಲ್ದ ಕ್ರಮ ತಗೊಂಡು ಅವ್ರನ್ನೇನು ಕೆಲಸದಿಂದ ಕಿತ್ತೋಗಿತಿರೋ ಮತ್ತೊಂದೋ ಮಗದೊಂದೋ ಮಾಡಬೇಕು. ಇಲ್ಲಾಂದ್ರೆ ಇವತ್ತು ರಾಜಾಜಿನಗರದಲ್ಲಾಗಿದೆ, ಇಡೀ ಬೆಂಗಳೂರಲ್ಲಿರೋ ಮೆಟ್ರೋ ಸ್ಟೇಷನ್ಗಳಲ್ಲೂ ಇದಾಗುತ್ತೆ. ಪಾಠ ಆಗ್ಬೇಕು, ಅವರಿಗೆ ಬುದ್ಧಿಯಾಗಿ ಕಲಿಸ್ಬೇಕು ಈ ವಿಚಾರದಲ್ಲಿ.